ಇದ್ದರೆ ನೆಮ್ಮದಿಯಾಗಿರಬೇಕು. ನಾನಂತೂ ನೆಮ್ಮದಿಯಾಗೇ ಇರ್ತೀನಿ. ಕಷ್ಟ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಗ್ಗೋದು ಹಾಗೇನಿಲ್ಲ. ಕಷ್ಟ ಬಂದರೂ ತೊಗೋತೀನಿ, ಸುಖ ಬಂದರೂ ತೊಗೋತೀನಿ. ಆದರೆ ಆದಷ್ಟು ನಾವು ಕಷ್ಟಗಳು, ನೋವುಗಳು ಬಂದಾಗ ಅದರಿಂದನೇ ಹೋಗೋಕ್ಕೆ ಟ್ರೈ ಮಾಡಬಾರ್ದು. ಅದರಿಂದ ಈಚೆ ಬಂದು ಬೇರೆ ಥರ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಟ್ರೈ ಮಾಡಬೇಕು. ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದು ಸಣ್ಣದು ಗುಂಡಿ ಇರುತ್ತೆ. ಆ ಗುಂಡಿನ ತಪ್ಸೋಕ್ಕೆ ಏನು ಮಾಡ್ತೀವಿ ನಾವು? ಚೆನ್ನಾಗಿರೋ ರೋಡಲ್ಲಿ ಹೋಗ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಏನಾದ್ರೂ ನಮಗೆ ತಡ್ಕೊಳಕ್ಕಾಗದೇ ಇರುವಂಥ ನೋವುಗಳು, ಕಷ್ಟಗಳು ಬಂದಾಗ ನಾವು ಮುಂದೆ ಹೋಗೋಕ್ಕೆ ಒಳ್ಳೆ ದಾರಿನ ಹುಡುಕಬೇಕು. ಗುಂಡಿ ಇದೆ ಅಂತೇಳಿ ಗುಂಡಿ ಮುಂದೆ ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ? ನಮಗೆ ದಾರಿ ಸಿಗಲ್ಲ. ಹಾಗಾಗಿ ನಾವೇನು ಮಾಡಬೇಕು? ರೂಟ್ನ ಚೇಂಜ್ ಮಾಡ್ಕೋಬೇಕು. ನಮಗೆ ಜೀವನದಲ್ಲಿ ನೆಮ್ಮದಿ ಬೇಕು ಅನ್ನೋದಾದರೆ ಹಿಂದೆ ಆಗಿರುವಂಥ ಘಟನೆಗಳು ಏನೇ ಇರಲಿ ಎಲ್ಲ ಸೈಡಿಗಿಟ್ಟು ಮುಂದೆ ಏನಾಗಬೇಕಾಗಲಿ ಅಂತ ಹೋಗ್ತಾ ಇರಬೇಕು. ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ಯಾರಿಗೆ ಯಾವಾಗ ಸಾವು ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರೂ ಉಳಿಯಲ್ಲ, ಎಲ್ಲರೂ ಹೋಗೋದೇ ಒಂದು ದಿನ. ಸಿಹಿ ಕಹಿ ಎರಡೂ ಇರುತ್ತೆ. ಸಿಹಿ ದಿನಗಳನ್ನ ತುಂಬ ಹತ್ರ ಮಾಡ್ಕೊಳ್ಳಿ. ಕಹಿ ದಿನಗಳು, ಕಹಿಯಾದ ನೋವುಗಳನ್ನು ಆದಷ್ಟು ದೂರ ಇಡಿ. ನೆಮ್ಮದಿಯಾಗಿರಿ.